ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ರಾಗಿ ರೊಟ್ಟಿ ಮಾಡ್ತಿದ್ದೀನಿ. ಅದು ಲಟ್ಸಿ. ಅದಕ್ಕೇನೇನು ಬೇಕು ಅಂದರೆ ರಾಗಿ ಹಿಟ್ಟು 1 ಲೋಟ ತೊಗೊಂಡಿದ್ದೀನಿ, 1 ಲೋಟ ನೀರು ತೊಗೊಂಡಿದ್ದೀನಿ, 1 ಚಿಟಿಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇವಾಗ ಇದನ್ನು ಉಕ್ಕುರಿಸ್ಕೋತೀನಿ. ಸ್ಟವ್ ಆನ್ ಮಾಡ್ಕೋತೀನಿ. ಇದಕ್ಕೆ 1 ಲೋಟ ನೀರು ಹಾಕ್ತೀನಿ. ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಜಾಸ್ತಿ ಉಪ್ಪು ಬೇಡ, ರಾಗಿ ರುಚಿ ಗೊತ್ತಾಗಬೇಕು ಆ ಥರ ಹಾಕಬೇಕು. ತುಂಬ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಸರಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಇದು ಕುದೀಲಿ ಚೆನ್ನಾಗಿ. ನೋಡಿ ಕುದೀತಿದೆ. ಇದು ಕಡಿಮೆ ಉರಿ ಮಾಡಿಬಿಟ್ಟು ನಾನು ರಾಗಿ ಹಿಟ್ಟನ್ನ ಹಾಕ್ತೀನಿ. ಕರೆಕ್ಟಾಗಿ 1 ಲೋಟ ನೀರಿಗೆ 1 ಲೋಟ ರಾಗಿ ಹಿಟ್ಟು. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿಟ್ಬಿಡ್ಬೇಕು. ಆಫ್ ಮಾಡಿಬಿಡ್ತೀನಿ ಸ್ಟವ್ವು. ಇದನ್ನು ಮುಚ್ಚಿಟ್ಬಿಡ್ತೀನಿ. ನೋಡಿ ಇವಾಗ 1 ನಿಮಿಷ ಆಯಿತು. ಇವಾಗ ಇದನ್ನೆಲ್ಲ ಒಂದು ಇಲ್ಲಿ ಹಾಕಿಬಿಟ್ಟು ನಾನು ಚೆನ್ನಾಗಿ ಅಂದರೆ ನಾದ್ಕೋತೀನಿ. ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾದ್ಕೋತೀನಿ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಕೈ ಮುಟ್ಟೋ ಥರ ಆದಮೇಲೆ ಈ ಥರ ಚೆನ್ನಾಗಿ ನಾದ್ಕೋತೀನಿ. ಏನು ಕಷ್ಟ ಆಗೋದಿಲ್ಲ. ಇದನ್ನು ಒಂದು ಸ್ವಲ್ಪ ನೀರು ಜಾಸ್ತಿ ಏನು ಬೇಕಿಲ್ಲ, ಸುಮ್ಮನೆ ಹಿಂಗೆ ಕೈ ಹತ್ಕೊಂಡು ಇದನ್ನು ನಾದ್ಕೋತೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಈ ಥರ ನಾದ್ಕೋಬೇಕು. ಆವಾಗಲೇ ನಿಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಇವಾಗ ಇದು ಸುಮ್ಮನೆ ಒಂಚೂರು ಕೈ ಹಿಂಗೆ ಹತ್ಕೊಂಡು ಇದನ್ನು ನಾದ್ಕೋಬೇಕು. ಇಲ್ಲಿ ನಾನು ತವ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿ ಬಿಸಿಗಿಡ್ತೀನಿ ತವನ್ನ. ಇವಾಗ ಇದನ್ನು ಲಟ್ಟಿಸ್ತೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ. ನೋಡಿ ಈ ಥರ ಸಾಫ್ಟ್ ಆಗಬೇಕು. ಒಂದಕ್ಕೊಂದು ನೀರು ಹಾಕಿದ್ರೆ ನಿಮಗೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಇವಾಗ ಇದನ್ನು ನಾನು ಲಟ್ಟಿಸಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಿಮಗದು ಯಾವುದ್ರ ಜೊತೆನಲ್ಲಿ ಬೇಕಾದರೂ ತಿನ್ಬೋದು. ನಾನು ಇವತ್ತು ಚಟ್ನಿ ಮಾಡಿದ್ದೀನಿ. ನೋಡಿ ತುಂಬ ತೆಳ್ಳಗೆ ನಿಮಗೆ ನಾನು ರಾಗಿ ಹಿಟ್ಟೇ ಉಪಯೋಗಿಸ್ತಿದ್ದೀನಿ. ಅದಕ್ಕೆ ಹಿಟ್ಟು ಅದ್ರ ಮೇಲೆ ಹಾಕಿ ಲಟ್ಸೋಕ್ಕೋಸ್ಕರ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಂದು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೀವು ಯಾವುದ್ರ ಜೊತೆಯಲ್ಲಿ ಬೇಕಾದರೂ ತಿನ್ನಬಹುದು. ರಾಗಿ ರೊಟ್ಟಿನ ಸಾಫ್ಟಾಗಿರುತ್ತೆ ನಿಮಗೆ. ನೋಡಿ ಈ ಥರ ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಕೋಬೋದು ನೀವು. ರೌಂಡಾಗಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ನಿಮಗೆ ಯಾವುದಾದ್ರೂ ಪಲ್ಯ ಮಾಡಿಕೊಂಡು ಇದು ಮಾಡ್ಬೋದು. ನಾನಿವಾಗ ಚಟ್ನಿ ಮಾಡಿದ್ದೀನಿ. ಪುದೀನ ಇದು ಎಲ್ಲ ಹಾಕಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಇಲ್ಲಿ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾನು ಇಲ್ಲಿ ತವ ಕಾದಿದೆ, ಹಾಕ್ತಿದ್ದೀನಿ. ಇವಾಗ ಎಕ್ಸ್ಟ್ರಾ ನೋಡಿ ಇವಾಗ ತವದ ಮೇಲೆ ಹಾಕಿದ್ದೀನಿ ರೊಟ್ಟಿನ ಲಟ್ಸಿರೋದು. ಇವಾಗ ಈ ಬೆಳ್ಳಗಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಈ ಥರ ಬಟ್ಟೆನಲ್ಲಿ ಇದು ಮಾಡಿಕೊಂಡು ನೀವು ತೆಗಿಬೋದು ಪೂರ್ತಿ. ನೋಡಿ ಎಲ್ಲ ಈ ಥರ ಬಟ್ಟೆನ ನೀರಲ್ಲಿ ಹಿಂಗೆ ಬಟ್ಟೆ ಅದ್ದಿ ಈ ಥರ ಎಲ್ಲ ತೆಕ್ಕೊಂಡೆ. ಇವಾಗ ಇದನ್ನು ನಾನು ತಿರುವು ಹಾಕ್ತೀನಿ. ಇಲ್ಲಿ ಇರೋದನ್ನು ತೆಗಿಬಹುದು, ತೊಂದರೆ ಇಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ ನೋಡಿ, ಉಬ್ಬುತ್ತಿದೆ ಅದು, ತುಂಬ ಚೆನ್ನಾಗಿ ಬರುತ್ತೆ, ಮಾಡಿಕೊಂಡು ತಿನ್ನಬಹುದು ನೋಡಿ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ನಿಮಗೆ ನೋಡಿ ನಾನು ಇನ್ನೊಂದು ರೊಟ್ಟಿನೂ ಹಾಕ್ತಾಯಿದ್ದೀನಿ. ಇವಾಗ ನಾನು ಬಟ್ಟೆನಲ್ಲಿ ಹಿಂಗೆ ಇದು ಮಾಡಿದ್ನಲ್ಲ, ಬಟ್ಟೆ ಇಲ್ಲ ಅಂದರೆ ಈ ಥರ ನೀರು ತೊಗೊಂಡು ಹಿಂಗೆ ಚುಮ್ಕಿಸ್ಬಿಡ್ತಾರೆ, ಚುಮ್ಕಿಸಿ ಕೈಯಲ್ಲೂ ಹೀಗೆ ಇದು ಮಾಡ್ಬೋದು, ನಿಮಗೆ ಚೆನ್ನಾಗಿ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ಆಯಿತು, ಇದನ್ನು ತೆಗಿತಿದ್ದೀನಿ. ನಿಮಗೆ ಗರಿ ಗರಿ ಆದರೂ ಮಾಡ್ಕೋಬೋದು, ಸಾಫ್ಟಾಗಾದರೂ ಮಾಡ್ಕೋಬೋದು. ಆಯಿತು, ರಾಗಿ ರೊಟ್ಟಿ ರೆಡಿ ಆಯಿತು. ಇವಾಗ ಚಟ್ನಿ ಜೊತೆ ಕೊಡ್ತೀನಿ ನೋಡಿ. ರಾಗಿ ರೊಟ್ಟಿ ರೆಡಿ ಆಯಿತು. ನಾನು ಪುದೀನ ಚಟ್ನಿ ಜೊತೆ ಕೊಡ್ತಿದ್ದೀನಿ. ನಿಮ್ಮ ಮನೆಯಲ್ಲೂ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ. ನೀವು ಯಾವುದು ಪಲ್ಯ ಜೊತೆನಲ್ಲೂ ತಿನ್ಬಹುದು, ಇಲ್ಲ ಮನೆಯಲ್ಲಿ ಹುಳಿ ಮಾಡಿದರೆ ಅದ್ರ ಜೊತೆನಲ್ಲೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ತಿನ್ನೋಕ್ಕೆ ಆಗೋದಿಲ್ಲ ಅಂದವರು ಈ ಥರ ಇದು ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಸಾಫ್ಟಾಗಿ ಚೆನ್ನಾಗೂ ಇರುತ್ತೆ, ಗರಿಗರಿಯಾಗೂ ಮಾಡ್ಕೋಬೋದು, ಸಾಫ್ಟಾಗೂ ಮಾಡ್ಕೊ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.